ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸೋರೆಕಾಯಿ ಪಾಯಸನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ನಾನಿಲ್ಲಿ ಅರ್ಧ ಸೋರೆಕಾಯಿನ ವಾಶ್ ಮಾಡಿ ಅದ್ರ ಸಿಪ್ಪೆಯನ್ನು ತೆಗೆದು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕಟ್ ಮಾಡಿ ಇಟ್ಕೊಂಡಂಥ ಸೋರೆಕಾಯಿನ ಒಂದು ಪಾತ್ರೆಗೆ ಹಾಕ್ಕೊಂಡು 2 ಲೋಟ ನೀರನ್ನು ಹಾಕ್ಕೊಂಡು ಅದನ್ನು ಕುದಿಯೋದಕ್ಕೆ ಬಿಡ್ತಾ ಇದ್ದೇನೆ. ಇದಕ್ಕೆ ನೀರು ಜಾಸ್ತಿ ಹಾಕಿನೇ ನೀವು ಗ್ಯಾಸ್ ಮೇಲೆ ಕುದಿಯೋದಕ್ಕೆ ಬಿಡಿ. ಹಾಗೆ ನಾನಿಲ್ಲಿ ಒಂದು 1/4 kg ಆಗುವಷ್ಟು ಬೆಲ್ಲವನ್ನು ತೊಗೊಂಡಿದ್ದೀನಿ. ಒಂದು 300 ಗ್ರಾಮ್ ಬೆಲ್ಲ ಆದರೂ ಇದೆ ಇದರಲ್ಲಿ. ಹಾಗೆ ಒಂದು ಸ್ವಲ್ಪ 2 ಚಮಚ ಅಕ್ಕಿಯನ್ನು ವಾಶ್ ಮಾಡಿ ನೀರು ಹಾಕಿ ನೆನೆಸಿಟ್ಕೊಳ್ತಾ ಇದ್ದೇನೆ. ಅಲ್ಲಿ ಇದೆಲ್ಲ ಆಗೋ ತನಕ ಇದು ಇಲ್ಲಿ ಒಂದು ಕುದಿ ಬಂದಿದೆ, ಸ್ವಲ್ಪ ಬೆಂದಿದೆ ನೋಡ್ಬೋದು, ಕಟ್ಟಾಗ್ತಿಲ್ಲ, ಮೆದು ಆಗಿದೆ. ಇವಾಗ ಆ ಬೆಲ್ಲವನ್ನೆಲ್ಲ ನಾವು ಇದಕ್ಕೆ ಹಾಕ್ಕೊಳ್ಳೋಣ. ಬೆಲ್ಲ ಹಾಕಿ ಕುದಿಸೋದ್ರಿಂದ ಎಲ್ಲ ಸೋರೆಕಾಯಿ ಬೆಲ್ಲನ ಹೀರ್ಕೊಳ್ಳುತ್ತೆ, ಆವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗೆ ನಾನಿಲ್ಲಿ ಸ್ವಲ್ಪ ಕಾಯಿ, ನೆನೆಸಿಟ್ಕೊಂಡಂಥ ಅಕ್ಕಿ, ಗಸಗಸೆ, ಬಾದಾಮಿ, ಗೋಡಂಬಿಯನ್ನು ತೊಗೊಂಡಿದ್ದೀನಿ. ನೆನೆಸಿಟ್ಕೊಂಡಂಥ ಅಕ್ಕಿಯನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಅದ್ರ ಜೊತೆಗೆ ಡ್ರೈ ಫ್ರೂಟ್ಸನ್ನು ಹಾಕ್ಕೊಂಡು ಸ್ವಲ್ಪ ಗಸಗಸೆಯನ್ನು ಹಾಕ್ಕೊಂಡು ಇದನ್ನು ನುಣ್ಣಗೆ ಸ್ವಲ್ಪ 1 ಸ್ಪೂನ್ ಕಾಯಿ ತುರಿಯನ್ನು ಹಾಕ್ಕೊಂಡು ಏಲಕ್ಕಿನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫಸ್ಟಿಗೆ ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ. ಇವಾಗ ಉಳಿದಿರುವಂತಹ ಅರ್ಧ ಕಾಯನ್ನು ನಾನಿಲ್ಲಿ ಯೂಸ್ ಮಾಡಿದ್ದೆ. ಮತ್ತು ಇವಾಗ ಇದನ್ನು ರುಬ್ಕೊಂಡು ಬಂದಿದ್ದೀನಿ, ಕಾಯಿ ಮಾತ್ರ. ಇವಾಗ ಇದನ್ನು ನಾನು ಸೋಸ್ಕೊಳ್ತಾ ಇದ್ದೇನೆ. ಖಾಲಿ ಕಾಯಿ ರಸ ನಮಗೆ ಬೇಕು. ಇದನ್ನು 2ರಿಂದ 3 ಸಲ ನೀವು ನೀರನ್ನು ತೆಗಿಬಹುದು. ಇವಾಗ ಇದೆರಡನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಲ್ಲಿ ತನಕ ನಮ್ಮದು ಸೋರೆಕಾಯಿ ಸಹ ಚೆನ್ನಾಗಿ ಬೆಂದಿರುತ್ತೆ, ಬೆಲ್ಲ ಎಲ್ಲ ಚೆನ್ನಾಗಿ ಎಳ್ಕೊಂಡಿರುತ್ತೆ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ, ಕಟ್ಟಾಗ್ತಿದೆ. ಇವಾಗ ಇದಕ್ಕೆ ರುಬ್ಕೊಂಡು ಬಂದಂತಹ ಕಾಯಿ ಹಾಲನ್ನು ಹಾಕ್ಕೊಳ್ತಾ ಇದ್ದೇನೆ. ಕಾಯಿ ಹಾಲು ಹಾಕಿದ್ಮೇಲೆ ಇದು ತುಂಬ ದಪ್ಪನೇ ಆಗಿ ಬಂದುಬಿಡುತ್ತೆ. ಸೊ ನೀವು ಇದಕ್ಕೆ ಕೈಯನ್ನು ತೆಗಿಬೇಡಿ. ಕೈಯಿಂದ ನಾವಿದನ್ನು ತಿರುಗಿಸ್ತಾನೆ ಇರಬೇಕು. ಇದು ತುಂಬಾ ದಪ್ಪ ಆಗಿ ಬರುತ್ತೆ. ಒಂದು ಕುದಿ ಬರ್ತಿದ್ದಾಗೆ ನೋಡಿ ಎಷ್ಟು ದಪ್ಪ ಆಗಿ ಬಂದಿದೆ ಅಂತ. ನಾವಿಲ್ಲಿ ಗಸಗಸೆ ಹಾಕಿರೋದ್ರಿಂದ ಇದು ತುಂಬ ದಪ್ಪಗೆ ಆಗಿ ಬರುತ್ತೆ. ಇದು ಒಂದು ಕುದಿ ಬರೋ ತನಕ ನೀವು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಇದು ಇನ್ನೂ ತುಂಬಾ ದಪ್ಪ ಆಯಿತು. ತಣ್ಣಗಾದ್ಮೇಲೆ ಇದು ಇನ್ನೂ ದಪ್ಪ ಆಗುತ್ತೆ. ನೋಡಿ ಎಷ್ಟು ದಪ್ಪ ಆಗಿದೆ ಅಂತ. ಇವಾಗ ನಾವು ಇದಕ್ಕೆ ಫ್ರೈ ಮಾಡ್ಕೊಂಡಂಥ ಡ್ರೈ ಫ್ರೂಟ್ಸನ್ನು ಹಾಕ್ಕೊಳ್ತಾ ಇದ್ದೇನೆ. ಇದು ಇನ್ನೂ ತುಂಬ ದಪ್ಪ ಆಗಿಬಿಟ್ಟಿದೆ. ಇವಾಗ ಇದಕ್ಕೆ ನಾವು ಕಾಯಿಸಿಟ್ಕೊಂಡಂತಹ ತಣ್ಣಗಿರುವಂತಹ ಹಾಲನ್ನು 10 ನಿಮಿಷ ಬಿಟ್ಟು ನೀವು ಇದಕ್ಕೆ ಹಾಕಬೇಕು. ಬಿಸಿ ಇರುವಾಗಲೇ ಹಾಕ್ಕೋಬಾರ್ದು. ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ನೀವು ರೂಮ್ ಟೆಂಪ್ರೇಚರಲ್ಲಿರೋ ಹಾಲನ್ನು ಹಾಕ್ಕೊಂಡ್ರೆ ನಿಮ್ಮ ಪಾಯಸ ಸ್ವಲ್ಪ ತೆಳ್ಳಗಾಗಿ ಬರುತ್ತೆ. ನೀವು ಯಾವಾಗ